ಇನ್ನು ತ್ರಿಬಲ್ ಮರ್ಡರ್ ಕೇಸ್ನಲ್ಲಿ ಎಸ್ಕೇಪ್ ಆಗಿದ್ದ ಆರೋಪಿ ಕೆನಾತ್ನನ್ನು ಪಾಂಡಿಚೇರಿ ಪೊಲೀಸರು ಬಂಧಿಸಿ ಕರ್ನಾಟಕ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಲಿಕ್ಕರ್ ಔಟ್ನಲ್ಲಿ ಮದ್ಯ ಕುಡಿಯುವಾಗ ಕೆನಾತ್ ಬಂಧನಕ್ಕೆ ಪೊಲೀಸರು ಹರಸಾಹಸ ನಡೆಸಿದ್ದಾರೆ. ಈ ವೇಳೆ ಕೆನಾತ್ ಎಸ್ಕೇಪ್ ಆಗಲು ಪ್ರಯತ್ನ ನಡೆಸಿದ್ದು, ಈ ಸಮಯದಲ್ಲಿ ಎಎಸ್ಐ ರಾಮಲಿಂಗಂ ಕೆನಾತ್ನನ್ನು ಚೇಸ್ ಮಾಡಿ ಸೆರೆ ಹಿಡಿದಿದ್ದಾರೆ. ಆರೋಪಿಯನ್ನು ಸೆರೆ ಹಿಡಿಯುವಾಗ ಓರ್ಲೆನ್ಪೇಟೆ ಎಎಸ್ಐ ರಾಮಲಿಂಗಂಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ವೀಕ್ಷಕರೇ, KR ಪುರಂನ ತ್ರಿಬ್ಬರ್ ಮರ್ಡರ್ ಕೇಸ್ ಇದು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಹೆತ್ತ ತಾಯಿ ತಂಗಿಯನ್ನ ಕೊಲೆ ಮಾಡಿ ಓಡೋಗಿರ್ತಕ್ಕಂಥದ್ದು. ಅಲ್ಲಿ ಯಾರು ಆರೋಪಿ ಶ್ವೇತಾ ಅನ್ನೋಳು ಮೊದಲಿಗೆ ಸಿಕ್ಕಿದ್ಲು. ಇವಾಗ ಕೆನಾತ್ ಅಂತ ಹೇಳಿ ಇನ್ನೊಬ್ಬ ಆರೋಪಿ ಜೊತೆಯಲ್ಲಿ ಇದ್ಕೊಂಡು ಕೊಲೆಗೆ ಸಾಥ್ ನೀಡಿದ ಆರೋಪಿ ಕೆನಾತ್ನನ್ನು ಬಂಧಿಸಿದ್ದಾರೆ. ಇವಾಗ ಪಾಂಡಿಚೇರಿಯಲ್ಲಿ ಬಂಧಿಸಿರ್ತಕ್ಕಂಥದ್ದು. ಸೊ ಬಂಧಿಸುವ ಸಂದರ್ಭದಲ್ಲಿ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಸೊ ಆ ಒಂದು ಸಮಯದಲ್ಲಿ ಎಎಸ್ಐ ಆಗಿರ್ತಕ್ಕಂಥ ರಾಮಲಿಂಗಂ ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ತಂದೆ ತಾಯಿ ಒಡ ಹುಟ್ಟಿದ ತಂಗಿಯನ್ನು ಸಾಯಿಸಿ ತಲೆಮರೆಸಿಕೊಳ್ಳಲು ಯತ್ನಿಸಿದ್ಲು ಶ್ವೇತಾ. ಅವಳನ್ನು ಸೆರೆ ಹಿಡಿದಿದ್ರು ಪೊಲೀಸರು. ಸೊ ಇವಾಗ ಅವಳ ಸಂಗಾತಿ ಅಂತ ಹೇಳ್ತಿರೋ ಏನು ಹೇಳ್ತಿರೋ ನೋಡಿ, ಇವರು ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದರು, ಅನೈತಿಕ ಸಂಬಂಧ ಅಂತ ಹೇಳ್ಬೋದು ಅದಕ್ಕೆ. ಸೊ ಅಂಥ ಒಂದು ಕಾರಣಕ್ಕೆ ತಂದೆ ತಾಯಿ ತಂಗಿ ಹೋಗಿ, ಬೇಡಮ್ಮ ಇದು ತಪ್ಪು ಮಾಡ್ತಾ ಇದೆಯಾ, ಬಾ ಮನೆಗೆ ಅಂತ ಕರೆಯೋಕ್ಕೆ ಹೋಗಿರ್ತಾರೆ. ಬಟ್ ತಂದೆ ತಾಯಿ ತಂಗಿ ಆಕೆಗೆ ಲೆಕ್ಕಕ್ಕಿರಲಿಲ್ಲ ಈ ಪ್ರಿಯತಮನಿಗೋಸ್ಕರ. ಸೊ ಇವಾಗ ಜೈಲೂಟ ಇಬ್ಬರಿಗೂ ಕೂಡ. ಯಾವುದ್ರಿ ಪ್ರೀತಿ? ತಂದೆ ತಾಯಿ ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಿಗೆ ಪ್ರೀತಿ ಕೊಟ್ಟನಾಯಿತಾ? ತಂದೆ ತಾಯಿ ತಂಗಿಯೂ ಲೆಕ್ಕಕ್ಕೆ ಬರಲಿಲ್ಲ ಪ್ರಿಯತಮನ ಎದುರುಗಡೆ. ಏನೋ ಹೇಳ್ತಾಳ ಹುಡುಗಿ, ನನ್ನ ತಾಯಿ ನನ್ನನ್ನು ಫ್ರೀಡಮ್ ಕೊಟ್ಟಿರಲಿಲ್ಲ ಅಂತ ಹೇಳಿ. ಏನ್ರಿ ಫ್ರೀಡಮ್ ಬೇಕು? ಈ ಥರದ ಫ್ರೀಡಮ್ ಬೇಕೇನ್ರಿ ನಿಮಗೆ? ಯಾರೋ ಹುಡುಗನೊಂದಿಗೆ ಅನೈತಿಕ ಸಂಬಂಧ ಇಟ್ಕೊಳ್ಳೋದು, ಆ ರೀತಿಯ ಫ್ರೀಡಮ್ ಹೆತ್ತ ತಂದೆ ತಾಯಿ ಕೊಡಬೇಕಾ? ಹಂಗೆ ಕೊಟ್ಟಾಗ ಮಾತ್ರ ತಂದೆ ತಾಯಿ ಒಳ್ಳೆಯವರು, ಇಲ್ಲ ಅಂದರೆ ಅವ್ರು ಕೆಟ್ಟವರು. ಸೊ ಇದ್ರ ಬಗ್ಗೆ ಸೀಮಂತ್ ಕುಮಾರ್ ಸಿಂಗ್ ಅವರು, ಕಮಿಷನರ್ ಅವರು ಮಾತಾಡಿದ್ದಾರೆ, ನೋಡ್ಕೊಂಬನ್ನಿ. ಆ ಕೇಸಲ್ಲಿ ಜಾಯಿಂಟ್ ಕಮಿಷನರ್ ಈಸ್ಟ್ ಮತ್ತು DCP ವೈಟ್ಫೀಲ್ಡ್ ಅವ್ರ ನೇತೃತ್ವದಲ್ಲಿ ಹಲವಾರು ಟೀಮ್ಸ್ ನಾವು ರಚನೆ ಮಾಡಿದ್ವಿ. ಮೊದಲೇ 6 ಟೀಮ್, ನಂತರ 10 ಟೀಮ್ ರಚನೆ ಮಾಡಿ ಸದ್ಯಕ್ಕೆ 2 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಮೊನ್ನೆ 24 ತಾರೀಕಿಗೆ ಒಬ್ಬ ಲೇಡಿ ಅಕ್ಯೂಸ್ಡ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಅಲೆಜ್ ಅಕ್ಯೂಸ್ಡ್. ಇನ್ನೊಬ್ಬ ನಿನ್ನೆ ಅವ್ರು ಅರೆಸ್ಟ್ ಆಗಿದ್ದಾರೆ. ಇವರಿಬ್ಬರು ಇಲ್ಲಿಂದ ಇನ್ಸಿಡೆಂಟ್ ಆದಮೇಲೆ ನಮ್ಮ ಟೆಕ್ನಿಕಲ್ ಮಾಹಿತಿದ ಆಧಾರದ ಮೇಲೆ ಮತ್ತು ಬೇರೆ ಬೇರೆ ಸೋರ್ಸಸಿಂದ, ಇಂಟೆಲಿಜೆನ್ಸ್ ಇನ್ಪುಟ್ಸಿಂದ ನಮ್ಮ ಪೊಲೀಸರು ಒಳ್ಳೆಯ ಕೆಲಸ ಮಾಡಿ, ಯಾಕೆಂದರೆ ಅವ್ರು ಯಾವುದೂ ಮೊಬೈಲ್ ಯೂಸ್ ಮಾಡ್ತಿಲ್ಲ, ಯಾರು ಸಂಪರ್ಕದಲ್ಲಿ ಇರಲಿಲ್ಲ. ಫಸ್ಟ್ ಒಬ್ಬ ಆರೋಪಿ ಸಿಕ್ಕರು, ಮತ್ತು ಇನ್ನೊಬ್ಬ ಆರೋಪಿ ಸಿಕ್ಕಲಿಕ್ಕೆ ಭಾಳ ಕಷ್ಟ ಆಯಿತು. ಆದರೆ ವೈಟ್ಫೀಲ್ಡ್ ಡಿವಿಷನ್ದು ಎಲ್ಲ ಕ್ರೈಮ್ ಟೀಮ್ ಸುಮಾರು 10 ಟೀಮ್ಸ್ ಇತ್ತು. ಆ 10 ಟೀಮ್ ಅವ್ರ ಜೊತೆಗೆ ಪಾಂಡಿಚೇರಿ ಪೊಲೀಸ್ದು 3 ಟೀಮ್, ಕ್ರೈಮ್ ಟೀಮ್, ಅಲ್ಲಿ ಒಬ್ಬ ASP ಮತ್ತು ಅವ್ರ ಇನ್ಸ್ಪೆಕ್ಟರ್ಸ್ ಎಲ್ಲ ಸೇರಿ ನಮ್ಮ ಪೊಲೀಸ್ಗೂ ತುಂಬ ಸಹಾಯ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ನಾವು ಅವ್ರದ್ದು ಪಾಂಡಿಚೇರಿ ಪೊಲೀಸ್ದು ರೋಲ್ ನಮಗೆ ಹೆಲ್ಪ್ ಮಾಡಲಿಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ. ಅವ್ರಿಗೆ ಕೂಡ ನಾವು ಇಲ್ಲಿಂದ ಎಕ್ನಾಲೆಜ್ಮೆಂಟ್ ಆಗಿ ಅಪ್ರಿಸಿಯೇಷನ್ ಲೆಟರ್ ಕೂಡ ಕಳಿಸ್ತೀವಿ. ಸರ್, ಇದು ಯಾವ ಈಗ ಅರ್ಲಿ ಸ್ಟೇಜ್ ಇದೆ ಇನ್ವೆಸ್ಟಿಗೇಷನ್ದು, ಅದನ್ನು ನಾವು ನೋಡ್ಕೊಡ್ತೀವಿ. ಅವ್ರು ಹೇಳಿದ ಪ್ರಕಾರ ಪದೇ ವರ್ಷನ್ಸ್ ಚೇಂಜ್ ಆಗ್ತಾಯಿದೆ. ಸೊ ಅವ್ರು ಏನು ಹೇಳ್ತಾರೆ ಆ ತಕ್ಕಂತೆ ಮೆಟೀರಿಯಲ್ ಎವಿಡೆನ್ಸಸ್, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ನಾವು ವೆರಿಫೈ ಮಾಡ್ತೀವಿ. ಆದರೆ ನಮ್ಮದು ವಿನಂತಿ ಅಂದರೆ, ಇದು ಭಾಳ ಸೆನ್ಸಿಟಿವ್ ಕೇಸ್ ಇದೆ.
ಯಾವ ಥರದ್ದು ರೂಮರ್ಸ್ ಬಗ್ಗೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಪ್ರೆಸ್ ಮುಖಾಂತರ ಹೇಳಿದರೆ ತಪ್ಪಾಗುತ್ತೆ. ಏನು ಅದಕ್ಕೆ ನಮ್ಮ ಪೊಲೀಸ್ ಕಡೆಯಿಂದ ಪ್ರೆಸ್ ನೋಟ್ ಅಥವಾ ನಾವು ಏನು ಬ್ರೀಫ್ ಮಾಡ್ತೀವಿ ಅದು ಹಾಕಿದರೆ ಬೆಟರ್. ಯಾಕೆಂದರೆ ಇನ್ವೆಸ್ಟಿಗೇಷನ್ ನಾವು ಕರೆಕ್ಟ್ ಲೈನಲ್ಲಿ ಹೋಗ್ತಾ ಇದ್ದೀವಿ. ಬೇರೆ ಬೇರೆ ರೀತಿಯಿಂದ ಸ್ಟೋರೀಸ್ ರನ್ ಮಾಡಿದ್ರೆ ಒಂದು ಅದು ಇಲ್ಲೀಗಲ್ ಕೂಡ ಇದೆ, ಎರಡನೇದು ಇನ್ವೆಸ್ಟಿಗೇಷನ್ ಕೂಡ ಎಫೆಕ್ಟ್ ಆಗುತ್ತೆ. ಸರ್, ಕೊಲೆಗೆ ಕಾರಣ ಏನು ಸರ್? ಇಷ್ಟು ಬೇಗ ಇಷ್ಟು ಬೇಗ ಗೊತ್ತಾಗಲ್ಲ. ನಾವು ಅದನ್ನು ಹೇಳ್ತೀವಿ, ಡೀಟೇಲ್ಸ್ ಎಲ್ಲ ಹೇಳ್ತೀವಿ. ಸದ್ಯಕ್ಕೆ ಅವರು ಆರೋಪಿ ಸಿಗಬೇಕು ಅಂತ ನಮ್ಮದು ಮೇನ್ ಗುರಿ ಇತ್ತು. ಅವರು ಇವರಿಬ್ಬರು ಸಿಕ್ಕಿದ್ದಾರೆ. ಅವ್ರು ಇಂಟರ್ವ್ಯೂಟ್ ಮಾಡುವಾಗ ಇನ್ನೂ ಇದ್ದರೆ ಅವ್ರಿಗೆ ಕೂಡ ನಾವು ಪಿಕಪ್ ಮಾಡಬೇಕಾಗುತ್ತೆ. ಬಟ್ ಮೋರ್ ದೆನ್ ದ್ಯಾಟ್ ಇವರಿಬ್ಬರು ಕಾನ್ಫ್ರಂಟ್ ಮಾಡಿ ಅವ್ರು ಏನೇನು ಎವಿಡೆನ್ಸ್ ನಮಗೆ ಇಲ್ಲಿವರೆಗೆ ಸಿಕ್ಕಿದೆ ಅದ್ರ ಜೊತೆಗೆ ಕನ್ಫರ್ಮ್ ಮಾಡಿದರೆ ಗೊತ್ತಾಗಿದೆ ಸ್ಟೋರಿ. ಸರ್, ಇನ್ಸಿಡೆಂಟ್ ಅಚಾನಕ್ ಅವತ್ತು ಆಗಿರುತ್ತದ ಅಥವಾ ಪ್ಲಾನ್ ಆಗಿರೋದು ಪ್ರಿಪೇರ್ ಮಾಡಿದ್ರ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ? ಅಲ್ಲ, ಅದು ಒಂದು ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ ಇನ್ವೆಸ್ಟಿಗೇಷನ್. ಸೊ ಅದಕ್ಕೆ ಬಹಿರಂಗವಾಗಿ ಇಲ್ಲಿ ಹೇಳಲಿಕ್ಕೆ ಆಗಲ್ಲ. ನಾವು ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮಾಡಿದ್ಮೇಲೆ ನಿಮಗೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. KR-ಪುರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳೆದ 28ನೇ ತಾರೀಕಿಗೆ ಒಂದು ಇನ್ಸಿಡೆಂಟ್ ನಡೆದಿದ್ದು. ಅದರಲ್ಲಿ ಟ್ರಿಪಲ್ ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿತ್ತು. ಆ ಕೇಸಲ್ಲಿ ಜಾಯಿಂಟ್ ಕಮಿಷನರ್ ಈಸ್ಟ್ ಮತ್ತು DCP ವೈಟ್ಫೀಲ್ಡ್ ಅವ್ರ ನೇತೃತ್ವದಲ್ಲಿ ಹಲವಾರು ಟೀಮ್ಸ್ ನಾವು ರಚನೆ ಮಾಡಿದ್ವಿ. ಮೊದಲೇ 6 ಟೀಮ್, ನಂತರ 10 ಟೀಮ್ ರಚನೆ ಮಾಡಿ ಸದ್ಯಕ್ಕೆ 2 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಮೊನ್ನೆ 23ನೇ ತಾರೀಕಿಗೆ 24ನೇ ತಾರೀಕಿಗೆ ಒಬ್ಬ ಲೇಡಿ ಅಕ್ಯೂಸ್ಡ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ವಿಲೇಜ್ ಅಕ್ಯೂಸ್ಡ್. ಇನ್ನೊಬ್ಬ ನಿನ್ನೆ ಅವ್ರು ಅರೆಸ್ಟ್ ಆಗಿದ್ದಾರೆ. ಇವರಿಬ್ಬರು ಇಲ್ಲಿಂದ ಇನ್ಸಿಡೆಂಟ್ ಆದಮೇಲೆ ನಮ್ಮ ಟೆಕ್ನಿಕಲ್ ಮಾಹಿತಿದ ಆಧಾರದ ಮೇಲೆ ಮತ್ತು ಬೇರೆ ಬೇರೆ ಸೋರ್ಸಸಿಂದ, ಇಂಟೆಲಿಜೆನ್ಸ್ ಇನ್ಪುಟ್ಸಿಂದ ನಮ್ಮ ಪೊಲೀಸರು ಒಳ್ಳೆಯ ಕೆಲಸ ಮಾಡಿ, ಯಾಕೆಂದರೆ ಅವ್ರು ಯಾವುದೂ ಮೊಬೈಲ್ ಯೂಸ್ ಮಾಡ್ತಿಲ್ಲ, ಯಾರು ಸಂಪರ್ಕದಲ್ಲಿ ಇರಲಿಲ್ಲ. ಎಸ್ ವೀಕ್ಷಕರೇ, ಬೆಂಗಳೂರಿನ KR-ಪುರಂನಲ್ಲಿ ನಡೆದಿರತಕ್ಕಂಥ ಘಟನೆ. ಸೊ ಬೆಂಗಳೂರಿನ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ನೋಡಿ, ಈ ಒಂದು ಪ್ರಕರಣ ಇದೆಯಲ್ಲ, ಇಡೀ ಬೆಂಗಳೂರಿನ ಜನತೆಯನ್ನು ಬೆಚ್ಚಿ ಬೀಳಿಸಿದೆ. ಇನ್ನಿತರ ಏನು ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿ ಇರ್ತಾರಲ್ಲ ಅವರೆಲ್ಲರಿಗೂ ಕೂಡ ಒಂದು ಪಾಠ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೀವೇ ಡಿಸೈಡ್ ಮಾಡಿ. ಯಾಕಂತ ಹೇಳಿದ್ರೆ ಒಂದು ಪ್ರೀತಿ 4 ಜನಕ್ಕೆ ಖುಷಿ ಕೊಡಬೇಕೇ ಹೊರತು ಅದು ಯಾವರಿಗೂ ಕೂಡ ನೋವು ಕೊಡಬಾರ್ದು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.